ಕೇಳಿ ತುಂಬ ದೊಡ್ಡ ಜರ್ನಿ, ತುಂಬ ಕಷ್ಟಪಟ್ಟಿರೋದು ಪ್ರೇಮ್ ಸರ್. ಯಾಕಂದರೆ ಅದು ಪ್ರತಿ ಸಲನೂ ಪ್ರತಿ ಫ್ರೇಮಲ್ಲೂ ನಿಮಗೆ ಕಾಣುತ್ತೆ. ಈ ಜರ್ನಿ ಬಗ್ಗೆ ಹೇಳ್ಬೇಕಾದ್ರೆ ಮೊದಲನೇ ಥ್ಯಾಂಕ್ಸು ನಮ್ಮ ಪ್ರೊಡ್ಯೂಸರ್ ಕೆವಿನ್ ಸರ್ಗೆ ಹೇಳಬೇಕು. ಯಾಕಂದರೆ ಜೇಬಲ್ ಮನಿ ಇದ್ರೆ ಜಾತಕದಲ್ಲಿ ಶನಿ ಇದ್ರೆ ಬಾಗರು ಕುತ್ಕೊಂಡು ಮಾತಾಡೋಣ ಅಷ್ಟು ಧೈರ್ಯ ಇರುತ್ತಂತೆ. ಅಂಥ ದೊಡ್ಡ 3 ವರ್ಷ ಅಂಥ ದೊಡ್ಡ ಧೈರ್ಯ ಕೊಟ್ಟು ಕಾಪಾಡಿದ್ದು ಕೆವಿನ್ ಸರು. ಥ್ಯಾಂಕ್ ಯು ಕೆವಿನ್ ಸರ್. ಆಮೇಲೆ ಜನಿಯಾಜಿ ಸಂಗೀತದಲ್ಲಿರೋದು 7 ಸ್ವರ ಹಿಡ್ಕೊಂಡು 6 ಸಾಂಗು ಇಟ್ಕೊಡೋ ತಮಾಷೆ ವಿಷಯ ಅಲ್ಲ ಜಿ. ಥ್ಯಾಂಕ್ ಯು ಜಿ. ನೆಕ್ಸ್ಟು ರೇಷ್ಮಾ ಮೇಡಮ್, ಕನ್ನಡ ಇಂಡಸ್ಟ್ರಿ ರಾಯಿಂದ ಬರೋರೆಲ್ಲ ರಾರಾಜಿಸ್ಬಿಟ್ಟಾರೆ ಮೇಡಮ್. ನೀವು ರಾರಾಜಿಸ್ಲಿ ಕೇಳಿಯಿಂದ ಅಂತ ಕೇಳ್ಕೊತೀನಿ. ನಿಮ್ಮ ಎನರ್ಜಿಕ್ ಫ್ಯಾನ್ ನಾನು. ನೆಕ್ಸ್ಟು ಧ್ರುವ ಸರ್ ಅಂತ ಶುರುವಾಗಿ ಜರ್ನಿ ಇವತ್ತು ಅಣ್ಣ ಭಯ್ಯ ಅಂತ ಕೂಗೋವರೆಗೂ ಅವರಷ್ಟು ಆತ್ಮೀಯತೆಯಾಗಿ ನೋಡ್ಕೊಂಡಿದ್ದಾರೆ. ಅದಕ್ಕೆ ಮೊದಲನೇ ಥ್ಯಾಂಕ್ಸ್ ಭಯ್ಯ. ಪ್ರತಿ ಡೈಲಾಗು ನೀವು ಹೇಳುವಾಗ ಬರೆದವರಿಗೆ ಖುಷಿ ಆಗುತ್ತೆ. ಅದು ತುಂಬ ದೊಡ್ಡ ವಿಚಾರ. ಅದು ಒಬ್ಬ ರೈಟರ್ ಆಗಿ, ಆಮೇಲೆ ನಿಮ್ಮ ಫ್ಯಾನ್ಸ್ ಆಗಲಿ, ನೀವು ಕೊಟ್ಟಿರೋ ಪ್ರೀತಿ ಆಗಲಿ, ಅದನ್ನ ಯಾವತ್ತೂ ಮರೆಯಲ್ಲ ನಾನು. ಅದಕ್ಕೆ ಬೇರೆ ಥರ ಒಂದು ಥ್ಯಾಂಕ್ಸ್ ಭಯ್ಯ. ನೆಕ್ಸ್ಟು ರಮೇಶ್ ಸರ್ ಹೀರೋ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್, ನೀವು ಪ್ರತಿ ಸಲ ಆ್ಯಕ್ಟ್ ಮಾಡುವಾಗಲೂ ಎಲ್ಲಿ ಬ್ರೆತ್ ತಗೋತೀರಾ ಅಂತ ವೆಯ್ಟ್ ಮಾಡ್ತಿದ್ದೆ ನಾನು. ಒಂದು ರಂಗೋಮಿ ನನ್ನ ಮಾತು ಹೇಳ್ತಾರೆ, ಎಲ್ಲಿ ಡೈಲಾಗ್ ತಗೋಬೇಕು ಅನ್ನೋನಲ್ಲ, ಎಲ್ಲಿ ಉಸಿರು ತಗೋಬೇಕು ಅಂತ ಗೊತ್ತಿರೋನು ನಟ ಅಂತ. ಅದು ನಾನು ತುಂಬ ಕಲಿತೆ ಸರ್ ನಿಮ್ಮಿಂದ. ಏನು ಬರೆಯೋ ಟೈಮಿಂಗ್ ಆಗಿರ್ಬೋದು ಅದೆಲ್ಲ. ಹಾಗೆ ನಮ್ಮ ಬಾಸ್ ಪ್ರೇಮ್ ಸರ್, ಸ್ವಲ್ಪ ಟೈಮ್ ತಗೋತೀನಿ. ಇದಕ್ಕೂ ಮುಂಚೆ ಅವರು ಏಕಲವ್ಯ ಡೈರೆಕ್ಟ್ರು, ಆದರೆ ಅದಕ್ಕೂ ಮುಂಚೆಯಿಂದನೂ ನನ್ನಂಥ 1000 ಜನಕ್ಕೆ ದ್ರೋಣಾಚಾರ್ಯ ಅವರು. ಥ್ಯಾಂಕ್ ಯು ಬಾಸ್. ಇಂಥ ದೊಡ್ಡ ಜರ್ನಿಲಿ 3 ವರ್ಷದ ಹಿಂದೆ ಮಗ ನನ್ನ ಸಿನಿಮಾ ರೈಟರ್ ಕಾಣೋ ನೀನು ಅಂತ ನೀವು ಡಿಸೈಡ್ ಮಾಡಿಲ್ಲ ಅಂದ್ರೆ ಇವತ್ತು ಈ ಜಾಗದಲ್ಲಿ ನಾನು ಇರ್ತಿರ್ಲಿಲ್ಲ. ಅದಕ್ಕೆ ತುಂಬ ಚಿರಋಣಿ. ಪ್ರತಿ ಸಲನೂ ಯಾವುದೇ ಸೀನ್ ಬರೋದ್ರೂ ಇಲ್ಲಾದ್ರು ನೀನು ಕ್ಯಾಲಿಬರ್ ಬೇರೆ, ಬರೆಯೋ ಮಗ ನೀನು ಬರೀತಲ್ಲ ಅಂತ ಅಂದ್ಬಿಟ್ಟು ನೀವೊಂದು ಮಾತು ಹೇಳಿದ್ರಿ. ಇಷ್ಟು ತುಂಬ ಡೈಲಾಗ್ಸು ತುಂಬ ಸೀನ್ಸ್ ಹೋದಾಗ ಬೇಸಿಕಲಿ ನಾನು ಜೋಗಿ ಮಗ, ನಾನು ಬೇಡ್ತಾ ಇರ್ತೀನಿ, ಕೊಡ್ತಾ ಇರಬೇಕು ಅಂತ ಅಂದ್ಬಿಟ್ಟು ಆ ಋಣಕ್ಕೆ ರಕ್ಕಸಪ್ರದವರಲ್ಲಿ ನಾನೊಂದು ಸಾಂಗ್ ಬರ್ದಿದೆ. ಸಾಂಗಲ್ಲಿ ನಿಮಗೋಸ್ಕರ ಒಂದು ಲೈನ್ ಬರ್ದಿದೆ, ಕೈಯ ಚಾಚಿದ ಜೋಗಿ ನಿಂತು ನಿನಗೆ ತಲೆ ಬಾಗಿ ಅಂತ. ಆ ಋಣ ಯಾವತ್ತೂ ಇರುತ್ತೆ ಬಾಸ್. ಥ್ಯಾಂಕ್ ಯು ಸೋ ಮಚ್. ನಾನು ಅದೇ ರಕ್ಕಸಪ್ರದ ಸ್ಟೇಜ್ ಮೇಲೆ ಒಂದು ಮಾತು ಹೇಳಿದೆ, ಪ್ರೇಮ್ ಸರ್ ಹತ್ರ ಕೆಲಸ ಮಾಡೋ ಹುಡುಗರು ಅಂದರೆ ಮನೆ ಮಕ್ಕಳು ಅಂತ. ಆ ಪ್ರೀತಿಗೆ ಮತ್ತೊಂದು ಕಾರಣ ರಕ್ಷಿತಾ ಮೇಡಮು. ಥ್ಯಾಂಕ್ ಯು ಮೇಡಮ್. ಪ್ರತಿ ಸಲ ನಮ್ಮನ್ನೆಲ್ಲ ಮನೆ ಮಕ್ಕಳು ಥರ ಬೈದಿದ್ದೀರಾ, ಪ್ರೀತಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸುಪ್ರೀ ಸರ್, ಒಂದು ಮಾತಿದೆ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ, ಅದನ್ನ ಒಂದು ತಾಮ್ರದ ನಾಣ್ಯ ಕೂಡ ತಾಯಿ ಮಕ್ಕಳು ದೂರ ಮಾಡ್ಬಿಡ್ತು ಅಂತ. ಅಂತರಲ್ಲಿ ಇಷ್ಟು ದೊಡ್ಡ ಬಜೆಟ್ ಇರೋ ಸಿನಿಮಾನ ಯಾರಿಗೂ ಮನಸ್ತಾಪ ಬರದೇ ಇರೋ ಥರ ಇಲ್ಲಿವರೆಗೂ ತಗೊಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಈ ಜರ್ನಿಲಿ ಮತ್ತೊಂದು ತುಂಬ ದೊಡ್ಡ ಭಾಗ ಅಂದರೆ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು. ಅಯ್ಯಪ್ಪ ಸರ್ ಆಗಿರ್ಬೋದು, ನಮ್ಮ ಬಾಬು ಸರ್, ಭರತ್ ಅವರು, ವಿಕಾಸ್ ಅವರು, ದೇವು, ತುಂಬ ಜನ ಇದ್ದಾರೆ, ಶಿವು ಇದ್ದಾರೆ, ತುಂಬ ಜನ. ಪ್ರತಿಯೊಬ್ಬ ಹುಡುಗರಿಗೂ ಕೂಡ ಡೈರೆಕ್ಟರ್ ಆಗುವಂಥ ಕ್ಯಾಲಿಬರ್ ಇದೆ. ಅದನ್ನ ಆ ಗರಡಿನ ಆ ಥರ ರೆಡಿ ಮಾಡೋದು ಪ್ರೇಮ್ ಸರ್. ಥ್ಯಾಂಕ್ ಯು ಬಾಸ್. ಅಷ್ಟೇ ಡೈರೆಕ್ಟರ್ಗಳನ್ನ ರಕ್ಕಸಪ್ರದವ್ರ ಸಿನಿಮಾದ ಲಿರಿಕ್ ರೈಟರ್ ಮಾಡಿದ್ದೀರಾ. ಇವತ್ತು ನಾನು ಬೇರೆ ಸಿನಿಮಾಗಳನ್ನ ಬರೀತಾ ಇದ್ದಾನ ಪ್ಯಾನ್ ಇಂಡಿಯಾ ರೈಟರ್ ಮಾಡಿದ್ದೀರಾ. ಪ್ರೇಮ್ ಸರ್ ಗರಡಿಯಲ್ಲಿ ಮಾಸ್ ಡೈಲಾಗ್ ರೈಟರ್ ಅಂತ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಪೋಸ್ಟ್ ಬಂದಾಗ ನಿಜವಾಗ್ಲೂ ಇದು ನನ್ನ ಜರ್ನಿನ ಅಂತ ಆಶ್ಚರ್ಯ ಆಗುತ್ತೆ. ಅದು ಕಂಪ್ಲೀಟ್ಲಿ ಥ್ಯಾಂಕ್ ಯು ಸೋ ಮಚ್ ಬಾಸ್. ನೆಕ್ಸ್ಟ್ ಟೈಮ್ ನಾನು ಆಂಕರಿಂಗ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಡೈಲಾಗ್ ಬರೆಸ್ಕೊಂಡು ಬರ್ತೀನಿ. ದಯವಿಟ್ಟು ಅಷ್ಟು ಚೆನ್ನಾಗಿ ಮಾತಾಡಿದ್ರು ಕ್ರಾಂತಿ ಅವರಿಗೆ ದಯವಿಟ್ಟು ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಕ್ರಾಂತಿ ಅವರೇ.